ಹೊಸ ವರ್ಷಕ್ಕೆ ಸಿದ್ದು ಸಂಪುಟಕ್ಕೆ ಆಗುತ್ತಾ ಮೈನರ್ ಸರ್ಜರಿ. ಮೂರನೇ ಹೆಣ್ಣು ಮಗು ಜನಿಸಿದ್ದಕ್ಕೆ ಪತ್ನಿಗೆ ಬೆಂಕಿ. ಇದರ ಜೊತೆಗೆ ಮತ್ತೊಂದಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. 140 ಅಡಿ ಆಳದ ಕೊಳವೆ ಬಾವಿಗೆ ಬಿದ್ದ ಮಗುವನ್ನ ಕಾರ್ಯಾಚರಣೆಯ ಮೂಲಕ ಮೇಲಕ್ಕೆತ್ತಿದ್ರು. ಆಸ್ಪತ್ರೆಗೆ ಸಾಗಿಸುವಾಗ ಮೃತಪಟ್ಟಿದೆ. ಮಧ್ಯಪ್ರದೇಶದ ಗುನಾ ಜಿಲ್ಲೆಯ ಪಿಪಿಲಿಯಾ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದಾಗಿದೆ. ನಿನ್ನೆ ಮಧ್ಯಾಹ್ನ 3:30 ಸುಮಾರಿಗೆ ಸುಮಿತ್ ಎಂಬ ಬಾಲಕ ಬೋರ್ವೆಲ್ಗೆ ಬಿದ್ದಿದ್ದ. ಇವತ್ತು ಬೆಳಗ್ಗೆ 9:30 ಸುಮಾರಿಗೆ ಸುಮಿತ್ನನ್ನ ಬೋರ್ವೆಲ್ನಿಂದ ಹೊರತೆಗೆದು ಆಸ್ಪತ್ರೆಗೆ ಸಾಗಿಸಲಾಗ್ತಿತ್ತು. ಆದರೆ ಮಾರ್ಗ ಮಧ್ಯೆಯೇ ಬಾಲಕ ಮೃತಪಟ್ಟಿದ್ದಾನೆ. 39 ಅಡಿ ಆಳದಲ್ಲಿದ್ದ ಮಗುವನ್ನ SDRF, NDRF ತಂಡಗಳು ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಿ ಮಗುವನ್ನ ಹೊರತೆಗೆದರು. ಆದರೆ ತೀವ್ರ ಅಸ್ವಸ್ಥಗೊಂಡಿದ್ದ ಬಾಲಕ ಉಸಿರಾಟದ ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾನೆ. ಹೊಸ ವರ್ಷಕ್ಕೆ ರಾಜ್ಯ ಕ್ಯಾಬಿನೆಟ್ಗೆ ಮೈನರ್ ಆಪರೇಷನ್ ಆಗೋದು ಪಕ್ಕಾ ಎನ್ನಲಾಗಿದೆ. ಜನವರಿ 2ನೇ ವಾರದ ನಂತರ ಸಚಿವರ ಸಾಧನೆಯ ಮೌಲ್ಯಮಾಪನ ಅಂತಿಮವಾಗಲಿದೆ. ಮೌಲ್ಯಮಾಪನದ ಫಲಿತಾಂಶ ನೋಡಿಕೊಂಡು 3ನೇ ವಾರದಲ್ಲಿ ರಾಜ್ಯ ಕ್ಯಾಬಿನೆಟ್ಗೆ ಸಣ್ಣ ಮಟ್ಟದ ಸರ್ಜರಿ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ಹೊಸ ವರ್ಷಕ್ಕೆ ಹೊಸ ತಂಡ ಎಂಬ ಲೆಕ್ಕಾಚಾರದನ್ವಯ ಕ್ಯಾಬಿನೆಟ್ ಪುನಾರಚನೆಗೆ ಪಕ್ಷದ ವರಿಷ್ಠರು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ದೆಹಲಿಯಲ್ಲಿ ಎಲ್ಲವೂ ಸರಿಯಾಗುತ್ತಿದ್ದಂತೆ ರಾಜ್ಯ ಸಚಿವ ಸಂಪುಟದ ಸರ್ಜರಿ ನಡೆಯುವ ಸಾಧ್ಯತೆ ಇದೆ. ಇನ್ನು ಕ್ಯಾಬಿನೆಟ್ ಮೈನರ್ ಆಪರೇಷನ್ ಆಗೋದಾದ್ರೆ ಈಗಲೇ ಆಗ್ಲಿ, ಇಲ್ಲದಿದ್ರೆ ಸದ್ಯಕ್ಕೆ ಬೇಡ ಎನ್ನುವ ಮೂಲಕ ಸಚಿವರ ಉಳಿವಿಗಾಗಿ ರಾಜ್ಯ ನಾಯಕರು ಕಸರತ್ತು ನಡೆಸುತ್ತಿದ್ದಾರೆ. ಅಮಿತ್ ಶಾ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಹಾಗೂ ದಲಿತ ಸಂಘಟನೆಗಳಿಂದ ನಾಳೆ ವಿಜಯಪುರ ಬಂದ್ಗೆ ಕರೆ ನೀಡಲಾಗಿದೆ. ನಾಳೆ ಬಂದ್ ಹಿನ್ನೆಲೆ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಲ್ಲದೆ ಇಂದು ರಾತ್ರಿಯಿಂದಲೇ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಡಿಸೆಂಬರ್ 29 ರಾತ್ರಿಯಿಂದ ಡಿಸೆಂಬರ್ 30 ರಾತ್ರಿಯವರೆಗೆ ಮದ್ಯ ಮಾರಾಟ ನಿಷೇಧ ಮಾಡಿ ಜಿಲ್ಲೆಯಾದ್ಯಂತ ಮದ್ಯ ಮಾರಾಟಕ್ಕೆ ಜಿಲ್ಲಾಧಿಕಾರಿ ಟಿ ಬುಬಾಲನ್ ಆದೇಶ ಹೊರಡಿಸಿದ್ದಾರೆ. ಜೊತೆಗೆ ಮದ್ಯ ಸಂಗ್ರಹಕ್ಕೂ ನಿಷೇಧ ಹೇರಿದ್ದಾರೆ. ನಾಳೆ ನಡೆಯಬೇಕಾದ ಸರ್ಕಾರಿ ಕಾರ್ಯಕ್ರಮಗಳಿಗೂ ಬ್ರೇಕ್ ಹಾಕಲಾಗಿದ್ದು 28ರಂದು ನಡೆಯಬೇಕಿದ್ದ ಬಂದ್ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದಿಂದ ಡಿಸೆಂಬರ್ 30ಕ್ಕೆ ಬಂದ್ ಮುಂದೂಡಲಾಗಿತ್ತು. ಬಂದ್ ಹಿನ್ನೆಲೆ ಜಿಲ್ಲೆಯಾದ್ಯಂತ ಪೊಲೀಸ್ ಹೈ ಅಲರ್ಟ್ ಮಾಡಲಾಗಿದೆ. ಬಂದ್ ವೇಳೆ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಪೊಲೀಸ್ ಕಟ್ಟೆಚ್ಚರ ವಹಿಸಿದೆ. ಇನ್ನು ನಿನ್ನೆಯೂ ಬೃಹತ್ ಪ್ರತಿಭಟನೆ ನಡೆಸಿದ್ದ ದಲಿತ ಸಂಘಟನೆಗಳು ನಾಳೆಯ ಬಂದ್ಗೂ ಕೆಲ ದಲಿತ ಸಂಘಟನೆಗಳು ಬೆಂಬಲ ಸೂಚಿಸಿವೆ. ನಮ್ಮ ಮೆಟ್ರೋದ ಮೊದಲ ಅಂತರ ಜಿಲ್ಲೆ ಕನೆಕ್ಟಿವಿಟಿ ಯೋಜನೆಯ ಸಂಬಂಧ ಶೀಘ್ರದಲ್ಲೇ ಗುಡ್ ನ್ಯೂಸ್ ಒಂದು ಹೊರಬೀಳುವ ಸಾಧ್ಯತೆ ಇದೆ. ಇಷ್ಟು ದಿನ ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗಿದ್ದ ನಮ್ಮ ಮೆಟ್ರೋ ಸೇವೆಯನ್ನ ಪಕ್ಕದ ಜಿಲ್ಲೆಗಳಿಗೂ ವಿಸ್ತರಣೆ ಮಾಡಲು ಪ್ಲಾನ್ ಮಾಡಲಾಗಿದೆ. ನೇರಳೆ ಮಾರ್ಗದ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದಿಂದ ಬಿಡದಿಯವರೆಗೆ ಹಾಗೂ ಹಸಿರು ಮಾರ್ಗದ ಮಾದಾವರ ನಿಲ್ದಾಣದಿಂದ ತುಮಕೂರಿನವರೆಗೂ ವಿಸ್ತರಿಸಲು BMRCL DPR ಸಿದ್ಧಪಡಿಸಿದೆ. ಸದ್ಯ ಎಲ್ಲಾ ಪ್ರಕ್ರಿಯೆಗಳು ಬಹುತೇಕ ಮುಕ್ತಾಯದ ಹಂತ ತಲುಪಿವೆ. 2-3 ತಿಂಗಳ ಒಳಗಾಗಿ ಫಿಸಿಬಿಲಿಟಿ ರಿಪೋರ್ಟ್ ಸರ್ಕಾರದ ಕೈ ಸೇರಲಿದೆ. ಬಳಿಕ ಕಾಮಗಾರಿ ಸಂಬಂಧಿಸಿ ಟೆಂಡರ್ ಪ್ರಕ್ರಿಯೆಗಳು ಆರಂಭವಾಗಲಿವೆ. ಇದರ ಜೊತೆ ವೈಟ್ ಫೀಲ್ಡ್ ಟು ಹೊಸಕೋಟೆಗೂ ಮೆಟ್ರೋ ವಿಸ್ತರಣೆಗೆ ಪ್ಲಾನ್ ಕೂಡ ತಯಾರಾಗುತ್ತಿದೆ. ಈ ಮಾರ್ಗದ ಕಾರ್ಯ ಸಾಧ್ಯತಾ ವರದಿಗಾಗಿ ಸರ್ಕಾರಕ್ಕೆ BMRCL ಪತ್ರ ಬರೆದಿದೆ. ನಾವು ಸುಮಾರು 169 ಕಿಲೋಮೀಟರ್ ಅಷ್ಟು ಎಕ್ಸ್ಟೆನ್ಷನ್ ಲೈನ್ಗೆ ಫಿಸಿಬಿಲಿಟಿ ಸ್ಟಡೀಸ್ ಅಂತ ಕೊಟ್ಟಿದ್ದೀವಿ. ಇವಾಗ ನಾವು ಚಲಘಟ್ಟದಿಂದ ಬಿಡದಿ ಆಗಿರ್ಬೋದು, ಇಲ್ಲ ಮಾದವಾರದಿಂದ ಮುಂದೆ ಅಪ್ ಟು ತುಮಕೂರು ಆಗಿರ್ಬೋದು, ಇದರದೆಲ್ಲ ನಾವು ಸ್ಟಡೀಸ್ ಕೊಟ್ಟಿದ್ದೀವಿ. ಆಮೇಲೆ ಇವಾಗ ನಾವು ನಮ್ಮ ವೈಟ್ ಫೀಲ್ಡಿಂದ ಅಪ್ ಟು ಹೊಸಕೋಟೆ ಏನಿದೆ, ಅದಕ್ಕೆ KR-ಪುರ ಹೊಸಕೋಟೆ ಲೈನ್, ಅದ್ರ ಬಗ್ಗೆ ನಾವು ಒಂದು ಕೆಲಸದಲ್ಲಿ ಆಲ್ರೆಡಿ ಟೆಂಡರ್ ಕೂಡ ಕರೀತಾ ಇದ್ದೀವಿ. ಇವಾಗ ಆಲ್ರೆಡಿ ನಾವು ಸರ್ಕಾರಕ್ಕೆ ಬರೆದಿದ್ದೀವಿ, ಇದು ಫೀಸಿಬಿಲಿಟಿ ಸ್ಟಡಿ ಮಾಡೋದಕ್ಕೆ ನಮಗೆ ಇದು ಕೊಡಿ ಅಂದ್ಬಿಟ್ಟು. ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಮಾಡೋ ಸ್ಟಾರ್ಗಳು ಇದೀಗ ಸೈಬರ್ ಚೋರರ ಟಾರ್ಗೆಟ್ ಆಗಿದ್ದಾರೆ. ರೀಲ್ಸ್ ಮಾಡೋ ಯುವತಿಯರಿಗೆ ನಿಮಗೆ ಜಾಹೀರಾತು ಆಫರ್ ಕೊಡ್ತೀವಿ, ಕಂಪನಿ ಪ್ರಾಡಕ್ಟ್ಗಳನ್ನ ಪ್ರಚಾರ ಮಾಡಿ, ನೀವು ಕೇಳಿದಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ ಖದೀಮರು ಕಾಂಟ್ಯಾಕ್ಟ್ ಮಾಡ್ತಾರೆ. ನಂತರ ಪ್ರಾಡಕ್ಟ್ ಅಥವಾ ಕಂಪನಿ ಮಾಹಿತಿಯನ್ನ ವಾಟ್ಸ್ಆಪ್ಗೆ ಕಳುಹಿಸಿದ್ದೇವೆ ಎಂದು ತಿಳಿಸುತ್ತಿದ್ದಾರೆ. ವಾಟ್ಸ್ಆಪ್ಗೆ ಬಂದ APK ಫೈಲ್ ಓಪನ್ ಮಾಡಿದ್ರೆ ಸಾಕು, ತಕ್ಷಣ ಡಿವೈಸ್ನ ಫೋಟೋ, ಕಾಂಟ್ಯಾಕ್ಟ್, ಬ್ಯಾಂಕ್ ವಿವರ ಎಲ್ಲವೂ ಖದೀಮರ ಪಾಲಾಗುತ್ತದೆ. ನಂತರ ಚೋರರು ಫೋಟೋಗಳನ್ನ ಮಾರ್ಪಿಂಗ್ ಮಾಡಿ ಹಣಕ್ಕಾಗಿ ಬೆದರಿಕೆ ಹಾಕ್ತಾರೆ. ಇದೇ ರೀತಿ ಅನೇಕ ಯುವತಿಯರು ಸಂಕಷ್ಟಕ್ಕೆ ಸಿಲುಕಿದ್ದು ಸೈಬರ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ನೀವು ಯೋಚನೆ ಮಾಡಿ, ನಿಮ್ಮ ಮಗಳನ್ನ ಅಥವಾ ನಿಮ್ಮ ಮಗನ, ನಿಮ್ಮ ತಂಗಿನ, ಯಾರನ್ನಾದ್ರೂ ಒಬ್ಬರನ್ನ ಸ್ಪೆಷಲಿ ವಿಕ್ಟಿಮ್ಸ್ ಆಗುವಂಥದ್ದು ಇಂಥ ಕೇಸ್ಗಳಲ್ಲಿ ಫೀಮೇಲ್ಸ್. ಇದು ಯಾಕೆ ನಾವು ಈ ಥರ ಒಂದು ವಿಡಿಯೋ ಮಾಡಿಸಿದೀವಿ ಅಂತಂದ್ರೆ, ಇದು ರೆಗ್ಯುಲರ್ ಆಗಿ ನಮ್ಮ ಸ್ಟೇಷನ್ಗಳಲ್ಲಿ ನಾವು ಪ್ರತಿನಿತ್ಯ ನೋಡ್ತಿರುವಂಥ ಕೇಸಸ್ ಇದು. ಸೊ ಆ ಥರ ಒಂದು ನಿಮ್ಮ ಮನೆಯಲ್ಲಿರುವಂಥ ಹೆಣ್ಮಗಳನ್ನ ಆ ಪ್ಲೇಸಲ್ಲಿ ಇಟ್ಟು ನೋಡಿ, ಅವರು ನಿಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ. ಯಾವ ಫೋಟೋನ ಮಾರ್ಕ್ ಮಾಡಿ ಇವ್ರು ಕಳಿಸ್ಬಿಟ್ಟು ದುಡ್ಡು ಡಿಮ್ಯಾಂಡ್ ಮಾಡ್ತಿರ್ತಾರೆ. ನಿಮ್ಮಲ್ಲಿ ತಂದೆ ತಾಯಿಗೆ ಹೇಳ್ಕೊಳಕ್ಕೆ ಅವ್ರಿಗೆ ಭಯ.
ಬೆಂಗಳೂರಿನ ಆರ್ಟಿ ನಗರದಲ್ಲಿರುವ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಎಂಸಿಲ್ ತಲೆನೋವು ಶುರುವಾಗಿದೆ. ಒಂದು ದಿನ ರಜೆ ಇದ್ರೂ ಸಾಕು ಕಿಡಿಗೇಡಿಗಳು ಡೋರ್ಗಳಿಗೆ ಹಾಗೂ ಬೀಗಗಳಿಗೆ ಎಂಸಿಲ್ ಹಾಕ್ತಾನೆ ಇರ್ತಾರೆ. ಇದರಿಂದ ಎಂಸಿಲ್ ತೆಗೆಯಲು ಆಗದೆ ಬೀಗವನ್ನ ಒಡೆದು ಕ್ಲಾಸ್ ರೂಮ್ಗೆ ಎಂಟ್ರಿ ಕೊಡುವಂತಾಗಿದೆ. ಪ್ರತಿ ಬಾರಿ ರಜೆ ಇದ್ದಾಗಲೂ ಕೂಡ ಕಿಡಿಗೇಡಿಗಳು ಇದೇ ರೀತಿ ಎಂಸಿಲ್ ಹಾಕಿರ್ತಾರೆ. ಹೀಗಾಗಿ ಪ್ರತಿ ಬಾರಿಯೂ ಕೂಡ ಬೀಗವನ್ನ ಒಡೆದೇ ಹೊಸ ಬೀಗ ತರಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಎಷ್ಟೋ ಸರಿ ತರಗತಿಯ ಬೀಗವನ್ನ ತೆಗೆಯಲಾಗದೆ ಹೊರಗಡೆ ಆವರಣದಲ್ಲಿಯೇ ವಿದ್ಯಾರ್ಥಿಗಳು ಕಾಲವನ್ನ ಕಳೆದು ಹೋಗುವಂತಾಗಿದೆ. ಈ ವಿಚಾರವನ್ನ ಶಿಕ್ಷಕರು ಉತ್ತರ ವಲಯದ ಶಿಕ್ಷಣಾಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ. ಇಲ್ಲಿ ತುಂಬಾ ಕಷ್ಟ ಕೊಡ್ತಾರೆ, ಕಲ್ಲೆಲ್ಲ ಎಸಿತಾರೆ, ಬೋರ್ಡ್ ಮೇಲೆ ಎಲ್ಲ ಮಿಸ್ಗೆ ಕಲ್ಲಿಂದ ಹೊಡಿತಾರೆ, ಆಮೇಲೆ ಬೆಂಚಸ್ ಎಲ್ಲ ಎತ್ಕೊಂಡು ಹೊರಟೋಗ್ಬಿಡ್ತಾರೆ, ಕಿತ್ತಾರೆ. ಇವತ್ತು ಎಲ್ಲ ಸೀಲ್ಡ್ ಹಾಕಿದ್ದಾರೆ, ಮತ್ತೆ MC ಇಂದ ಮಾಡಿದ್ದಾರೆ ಲಾಕ್ಗೆಲ್ಲ. ಅದಕ್ಕೆ ತುಂಬಾ ಕಷ್ಟ ಇದೆ, ಇದ್ರ ಮೇಲೆ ಆಕ್ಷನ್ ತಗೊಳ್ಳಿ. ಈ ನಡುವೆ ಲೀವ್ಸ್ ಕೊಟ್ಟನಾಗ ಕೀಗೆಲ್ಲಾನು ಲಾಕ್ ಆಗ್ಬಿಟ್ಟು ಸಿಮೆಂಟ್ MCL ಆ ಥರ ಅದನ್ನ ಸ್ಟ್ರಕ್ ಮಾಡ್ಬಿಟ್ಟು ಹೋಗ್ತಾರೆ. ಬೆಲ್ ಹೊಡಿಯೋದನ್ನು ಕಳ್ತನ ಮಾಡ್ಕೊಂಡು ಹೋಗೋರೆ. ಕ್ಲಾಸಲ್ಲಿರುವಾಗ ಬೆಂಚಸ್ ಮೇಲೆ ಶೀಟ್ಸ್ ಮೇಲೆ ಎಲ್ಲ ಕಲ್ಲೆಸಿತಾರೆ. ಇದರಿಂದ ನಮ್ಗೆ ತುಂಬಾ ಕಷ್ಟ ಐತಿ. ಇದ್ರ ಮೇಲೆ ಸಿವಿಯರ್ ಆಕ್ಷನ್ ತಗೋಬೇಕಂತ ಗೌರ್ಮೆಂಟ್ಗೆ ನಾವು ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಬೆಂಗಳೂರಿನಲ್ಲಿ ರಸ್ತೆ ಬದಿಯಲ್ಲಿ ಕಸ ಸುರಿಯುವವರ ಸಂಖ್ಯೆ ಹೆಚ್ಚು. ಅಂತವರಿಗೆಲ್ಲ 83 ವರ್ಷದ ಅಜ್ಜ ಮಾದರಿಯಾಗಿದ್ದಾರೆ. HSR ಲೇಔಟ್ನ 83 ವರ್ಷದ ಸೂರ್ಯನಾರಾಯಣ್ ಬರೋಬ್ಬರಿ 23 ವರ್ಷದಿಂದ ತಮ್ಮ ಮನೆಯ ಮುಂದೆ ಇರುವ ಇಡೀ ರಸ್ತೆಯನ್ನ ಗುಡಿಸಿ ಚರಂಡಿಯನ್ನ ಸ್ವಚ್ಛಗೊಳಿಸುತ್ತಾರೆ. ಅಷ್ಟೇ ಅಲ್ಲ, 2 ರಸ್ತೆಯ ಇಕ್ಕೆಲದಲ್ಲಿಯೂ ಮರ ನೆಟ್ಟು ಪೋಷಿಸುತ್ತಿದ್ದಾರೆ. ಬೆಳಗ್ಗೆ ವಾಕಿಂಗ್ ಹೋಗೋರಿಗೆಲ್ಲ ಅಜ್ಜನ ಮನೆಯ ರೋಡ್ ಸಿಕ್ಕಾಬಟ್ಟೆ ಫೇವರೇಟ್ ಆಗಿದೆ. ವೃದ್ಧನ ಕೆಲಸಕ್ಕೆ ಇಡೀ ಏರಿಯಾ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಸ್ವಚ್ಛ ನಗರವಾಗಿರಬೇಕು, ಸುಂದರ ನಗರ ಆಗಿರಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಕನಸು. ಆದರೆ ನಾವು ನಮ್ಮ ಮನೆಗಳನ್ನು ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು ಕಾಮನ್. ಆದರೆ ಇಲ್ಲೊಬ್ಬರು ಅಜ್ಜ 83 ವರ್ಷ, ಇವರಿಗೆ ಸೂರ್ಯನಾರಾಯಣ್, HSR ಲೇಔಟ್ನಲ್ಲಿ. ಇವರು ಪ್ರತಿನಿತ್ಯವೂ ಕೂಡ ಇದೇ ರೀತಿ ಮನೆಯನ್ನು ಮಾತ್ರ ಕ್ಲೀನ್ ಮಾಡೋದಲ್ಲ, ಇಡೀ ರಸ್ತೆಯನ್ನು ಕ್ಲೀನ್ ಮಾಡಿರ್ತಾರೆ. ಇವರ ಮನೆ ಅಂಗಳದ ರಸ್ತೆ ಏನಿದೆ ಸುಮಾರು ಆಲ್ಮೋಸ್ಟ್ ಈ ಒಂದು ರಸ್ತೆಯ ಉದ್ದಗಲಕ್ಕೂ ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತಾರೆ. ಸುಮಾರು 1 ರಿಂದ 2 ಗಂಟೆಗಳ ಕಾಲ ಪ್ರತಿದಿನವೂ ಕೂಡ ಇದೇ ರೀತಿ ಕ್ಲೀನ್ ಆಗಿರ್ತಾರೆ. ಸಾಮಾನ್ಯವಾಗಿ ಇಲ್ಲಿ ಈ ರಸ್ತೆಯಲ್ಲಿ ಹಾದು ಹೋಗೋರಿಗೆಲ್ಲ ಆಶ್ಚರ್ಯ ಆಗುತ್ತೆ, ಏನಪ್ಪ ಇದು ಇಷ್ಟೊಂದು ನೀಟಾಗಿದೆ ಅಂತ. ಕೇವಲ ರಸ್ತೆಯನ್ನು ಅದರ ಅಕ್ಕಪಕ್ಕವನ್ನು ಕ್ಲೀನ್ ಮಾಡೋದು ಮಾತ್ರ ಅಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಚರಂಡಿ, ಅದನ್ನು ಕೂಡ ಇವ್ರು ಗುಡಿಸ್ತಾರಂತೆ. ಪ್ರತಿನಿತ್ಯವೂ ಕೂಡ ಕ್ಲೀನ್ ಮಾಡ್ತಾರೆ. ಜೊತೆಗೆ ಮರಗಳನ್ನು ಕೂಡ ಬೆಳೆಸಿದ್ದಾರೆ. ರಸ್ತೆಯ ಉದ್ದಕ್ಕೂ ನೀವು ನೋಡ್ಬೋದು, ರಸ್ತೆಯ 2 ಇಕ್ಕೆಲದಲ್ಲೂ ಕೂಡ ಮರ ಇದೆ, ಅದನ್ನು ಕೂಡ ಇವರೇ ಬೆಳೆಸಿರುವಂಥದ್ದು.